ಕರ್ನಾಟಕ ಅತ್ಯಂತ ವಿಭಿನ್ನವಾಗಿರುವಂಥ ದೇಶ. ಈ ದೇಶದ ಮಣ್ಣಿನಲ್ಲಿ ಬಂಗಾರ ಇದೆ ಅನ್ನುವಂಥದ್ದು ಕೇವಲ ಮಾತಿಗಷ್ಟೇ ಅಲ್ಲ, ಅದು ಸಾರ್ವಕಾಲಿಕ ಸತ್ಯ. ಯಾಕೆಂತಂದರೆ KGF ಅಲ್ಲಿ ಗೋಲ್ಡ್ ಮೈನಿಂಗ್ ಮಾಡಿದ್ದನ್ನು ನಾವು ನೋಡಿದ್ದೀವಿ, ಹಟ್ಟಿಯಲ್ಲಿ ಗೋಲ್ಡ್ ಮೈನಿಂಗ್ ಮಾಡಿದ್ದನ್ನು ನೋಡಿದ್ದೀವಿ. ರೈಟ್, ನಾವು ಈಗ ಯಾಲಕ್ಕಿಯ ನಾಡಾಗಿರುವಂತಹ ಹಾವೇರಿಯಲ್ಲಿಯೂ ಕೂಡ ಈಗ ಬಂಗಾರದ ಭಾಗ್ಯ ಒದಗಿದೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಹಾವೇರಿಯಲ್ಲೂ ಕೂಡ ಬಂಗಾರದ ಭಾಗ್ಯ ಇದೆ ಅನ್ನುವಂತಹ ಸುದ್ದಿ ಈಗ ದೊಡ್ಡ ಪ್ರಮಾಣದಲ್ಲಿ ಹರಡ್ತಾ ಇದೆ. ಇನ್ನು ಮುಂದೆ ಚಿನ್ನದ ಬೀಡಾಗಲಿದೆಯಾ ಏಲಕ್ಕಿ ನಾಡು ಹಾವೇರಿ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. KGF ಆಯಿತು, ಈಗ ಹಾವೇರಿಯಲ್ಲೂ ಕೂಡ ಗೋಲ್ಡ್ ಮೈನಿಂಗ್. ಹಾವೇರಿ ಜಿಲ್ಲೆಯಲ್ಲಿ ಬಂಗಾರಕ್ಕಾಗಿ ಶೋಧ ಕಾರ್ಯ ಅನ್ನುವಂಥದ್ದು ನಡೀತಾ ಇದೆ. ಹಾವೇರಿಯ ಅರಣ್ಯ ವ್ಯಾಪ್ತಿಯ ಚಿನ್ನದ ನಿಕ್ಷೇಪ ಸಮೀಕ್ಷೆಗೆ ಖಾಸಗಿ ಸಂಸ್ಥೆಗೆ ರಾಜ್ಯ ಸರ್ಕಾರ ಪರ್ಮಿಷನ್ ಅನ್ನು ಕೊಟ್ಟಿದೆ. ಹಾವೇರಿಯ 78 ಕಡೆ ಭೂಮಿ ಕೊರೆಯಲು ಸರ್ಕಾರ ನಿರ್ಧಾರ ಮಾಡಿದೆಯಂತೆ. 347 ಹೆಕ್ಟೇರ್ ಪ್ರದೇಶಗಳಲ್ಲಿ ಬೋರ್ ಕೊರೆದು ಸಮೀಕ್ಷೆಯನ್ನು ನಡೆಸ್ತಾ ಇದೆ ಸರ್ಕಾರ. ಬೋರ್ ಕೊರೆದು ಸಮೀಕ್ಷೆಗೆ ಅರಣ್ಯ ಇಲಾಖೆ ಅನುಮತಿಯನ್ನು ಕೊಟ್ಟಿದೆ. ಅದಕ್ಕೆ ಬೋರ್ ಕೊರೆಯೋದಕ್ಕೆ 374 ಹೆಕ್ಟಾರ್ನಲ್ಲಿ 78 ಕಡೆ ರಂಧ್ರ ಕೊರೆದು ಮಣ್ಣನ್ನು ಪರೀಕ್ಷೆ ಮಾಡ್ತಾ ಇದ್ದಾರಂತೆ. ಎಸ್, ಹಾವೇರಿಯ ಅರಣ್ಯ ಭಾಗದಲ್ಲಿ ಇನ್ನು ಮುಂದೆ ಗೋಲ್ಡ್ ಮೈನಿಂಗ್ ಪ್ರಾರಂಭ ಆದರೂ ಆಗಬಹುದು. ಯಾಕೆಂತಂದರೆ ಹಾವೇರಿಯಲ್ಲಿ ಬಂಗಾರ ಸಿಗುತ್ತೆ ಅನ್ನುವಂತಹ ಒಂದು ವಾಸನೆ ಈಗ ಬಂದಿದೆ. ಇಷ್ಟು ದಿನ ಏಲಕ್ಕಿಯ ವಾಸನೆ ಘಮಘಮಿಸ್ತಾ ಇತ್ತು ಹಾವೇರಿ ಜಿಲ್ಲೆಯಲ್ಲಿ, ಈಗ ಬಂಗಾರದ ವಾಸನೆ ಕೂಡ ಬರ್ತಾ ಇದೆ. ಹಾವೇರಿಯಲ್ಲಿ ಚಿನ್ನದ ಅದಿರಿನ ಪತ್ತೆಗಾಗಿ ಸಮೀಕ್ಷೆ. ಕಂದೂರು ಗೋಲ್ಡ್ ಮೈನ್ ಕಂಪನಿಗೆ ಇಲಾಖೆ ಅನುಮತಿ ಕೊಟ್ಟಿದೆ. ಪ್ರೈವೇಟ್ ಕಂಪನಿ ಇದು ಕಂದೂರು ಗೋಲ್ಡ್ ಮೈನ್, ಇದಕ್ಕೆ ಸಮೀಕ್ಷೆಗೆ ಅನುಮತಿ ಕೊಟ್ಟಿದೆ. ಜಿಂದಾಲ್ ಅದಿರಿನ ಸಮೀಕ್ಷೆಗೆ ಹಾವೇರಿ ಅರಣ್ಯ ಅನುಮತಿಯನ್ನು ಕೂಡ ನೀಡಿದೆ. ಗುಡ್ಡದ ಹೊನ್ನತ್ತಿ, ಸುರಳೇಶ್ವರನ ಮತ್ತು ಜೋಯಿಸರಹಳ್ಳಿಯಲ್ಲಿ ಸಮೀಕ್ಷೆ ಆಗ್ತಾ ಇದೆ. ಇನ್ನು ಬಸಾಪುರ ಗ್ರಾಮಗಳ 347 ಹೆಕ್ಟಾರ್ ಭೂಮಿಯಲ್ಲಿ ಈಗ ಸಮೀಕ್ಷೆ ನಡೀತಾ ಇದೆ. ಅದರ ಮೇಲೆ ಈಗ ಸರ್ಕಾರದ ಕಣ್ಣಿದೆ. 78 ಕಡೆ ಭೂಮಿಯಲ್ಲಿ ರಂಧ್ರ ಕೊರೆದು ಮಣ್ಣಿನ ಪರೀಕ್ಷೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳಿಗೆ ನಿಗದಿತ ಪ್ರಮಾಣದ ಬಂಗಾರ ಲಭಿಸಿದರೆ ಮುಂದೆ ಈ ಭಾಗದಲ್ಲಿ ಚಿನ್ನದ ಗಣಿಗಾರಿಕೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ಅಧಿಕಾರಿಗಳು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾವೇರಿಯಲ್ಲಿ ಚಿನ್ನದ ಅದಿರಿನ ಪತ್ತೆಗಾಗಿ ಸಮೀಕ್ಷೆ ನಡೀತಾ ಇದೆ. ಕುಂದೂರು ಗೋಲ್ಡ್ ಮೈನ್ಸ್ ಏನು ಪ್ರೈವೇಟ್ ಕಂಪ್ನಿ ಇದೆ, ಖಾಸಗಿ ಕಂಪ್ನಿ, ಅದಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಒಟ್ಟು 347 ಹೆಕ್ಟಾರ್ ಭೂಮಿಗಳಲ್ಲಿ ಹತ್ರ 78 ಕಡೆ ರಂಧ್ರವನ್ನು ಹಾಕಿ ಈಗ ಮಣ್ಣಿನ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಜಿಂದಾಲ್ ಅದರಿನ ಸಮೀಕ್ಷೆಗೆ ಹಾವೇರಿ ಅರಣ್ಯ ಅನುಮತಿ ಕೊಟ್ಟಿದೆ. ಗುಡ್ಡದ ಹೊನ್ನತ್ತಿ, ಸುರಳೇಶ್ವರ, ಜೋಯಿಸರಹಳ್ಳಿ, ಬಸಾಪುರ ಗ್ರಾಮಗಳು ಸೇರಿದಂತೆ ಈಗ ಅಲ್ಲಿ ಮಣ್ಣಿನ ಪರೀಕ್ಷೆ ಅನ್ನುವಂಥದ್ದು ನಡೀತಾ ಇದೆ. ಹಾಗಾದರೆ ಗಣಿಗಾರಿಕೆ ಯಾವಾಗಿಂದ ಪ್ರಾರಂಭ ಆಗುತ್ತೆ? ನಿಕ್ಷೇಪ ಹಾಗೂ ಪ್ರಮಾಣದ ಬಗ್ಗೆ ಮಾಹಿತಿ ದೊರೆತ ನಂತರ ಚಿನ್ನ ಖಾತ್ರಿಯಾದರೆ ಟೆಂಡರ್ ಮೂಲಕ ಗುತ್ತಿಗೆಯನ್ನು ಕೊಡಲಾಗುತ್ತೆ. ಒಟ್ಟು 4 ಹಂತಗಳಲ್ಲಿ ನಡೆಯಲಿರುವಂತಹ ಚಿನ್ನದ ಅದಿರಿನ ಸಮೀಕ್ಷೆ. G4 ಮತ್ತು G3 ಹಂತಗಳಲ್ಲಿ ಭೂಭಾಗದ ಮೇಲೆ ಶೋಧ ಅನ್ನುವಂಥದ್ದಾಗುತ್ತೆ. ಭೂಮಿಯ ಆಳಕ್ಕಿರುವಂತಹ ಆಧಾರಿತ ಫ್ಲೋ ಮೂಲಕ ಶೋಧ ಆಗುತ್ತೆ. ಸಕಾರಾತ್ಮಕ ಅಂಶ ಕಂಡು ಬಂದರೆ G2, G1 ಹಂತಗಳಲ್ಲಿ ಶೋಧ. ಸೊ ಹೀಗೆ ಗಣಿಗಾರಿಕೆ ಮುಂದಿನ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ.